ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ಏನಿದೆ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ. ಮತ್ತೊಂದು ಕಡೆ ಸಚಿವರ ರಾಜೀನಾಮೆಗೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಸಚಿವ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಬಂಧನ ಆಗಿದೆ. ನಾಗರಾಜ್ ಜೊತೆ ನಾಗೇಶ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನಾಗರಾಜ್ ಮಾಡಿದ್ದ ಅವ್ಯವಹಾರಕ್ಕೆ ನಾಗೇಶ್ ಸಹಕಾರವನ್ನ ಕೊಟ್ಟಿದ್ನ, ಹಣ ವರ್ಗಾವಣೆ ಖಾತೆಗಳ ಸೃಷ್ಟಿ ಮಾಡಿರೋದು ಬಯಲಾಗಿದೆ. ವಸಂತ ನಗರದ ಖಾತೆಯನ್ನ ಎಂಜಿ ರೋಡ್ಗೆ ಬದಲಿಸಿದಂತಹ ಆರೋಪ ಕೂಡ ಇತ್ತು. ಇವರಿಬ್ಬರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಹಣ ವರ್ಗಾವಣೆಯಲ್ಲಿ ನೆಕ್ಕಂಟಿ ನಾಗರಾಜ್ ಪಾತ್ರ ಇದೆ ಅನ್ನೋ ಆರೋಪ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿರೋದರ ಬಗ್ಗೆಯೂ ಕೂಡ ತನಿಖೆ ಜೋರಾಗಿದೆ. ನಕಲಿ ಸೀಲ್, ನಕಲಿ ಲೆಟರ್ ಹೆಡ್ಗಳನ್ನ ಬಳಸಿರುವಂತಹ ಆರೋಪ ಇದ್ದು ನೆಕ್ಕಂಟಿ ನಾಗರಾಜ್ ಬಂಧನ ಆಗಿದೆ. ಸಚಿವರ ಹೆಸರಲ್ಲಿ ನಾಗರಾಜ್ ಅವ್ಯವಹಾರ ನಡೆಸಿರೋದ್ರ ಬಗ್ಗೆ ಸಾಕ್ಷ್ಯ ಕಲೆ ಹಾಕಲಾಗ್ತಾ ಇದೆ. ಸದ್ಯ ಎಸ್ಐಟಿ ಟೀಮ್ನಿಂದ ತನಿಖೆ ಮುಂದುವರೆದಿದೆ. ಸಿಬಿಐನಲ್ಲಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಚಿವರ ಆಪ್ತನ ಬಂಧನ ಆಗಿದೆ. ಇದರ ಬಗ್ಗೆ ಈಗ ಬಹಳಷ್ಟು ತನಿಖೆಗಳು ನಡೀತಾ ಇದೆ. ಸಚಿವ ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಬಂಧನ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ವ್ಯವಹಾರದಲ್ಲಿ ಆದಂತಹ ಅವ್ಯವಹಾರ ಪ್ರಕರಣ ಏನಿದೆ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ಸವಾಲಾಗಿದೆ ಸರ್ಕಾರದ ಪಾಲಿಗೆ. ಅದರ ಜೊತೆಗೆ ಸಚಿವರ ತಲೆದಂಡಕ್ಕೂ ಕೂಡ ಕಾರಣವಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಮಧ್ಯೆ ಅವರ ಆಪ್ತರ ಬಂಧನ ಏನಿದೆ, ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ ಕೊಡ್ತಾ ಇದೆ? ಜೊತೆಗೆ ಸಚಿವರ ಹೆಸರಿನಲ್ಲಿ ಇವರು ಅವ್ಯವಹಾರ ನಡೆಸಿರುವಂತಲ್ಲ ಅಥವಾ ಸಚಿವರ ಪಾತ್ರ ಕೂಡ ಇದೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆಯಾ? ಈ ಇಬ್ಬರ ಬಂಧನ ಈ ಪ್ರಕರಣಕ್ಕೆ ಯಾವ ರೀತಿಯ ತಿರುವನ್ನ ಕೊಡ್ತಾ ಇದೆ? ಖಂಡಿತ ಪ್ರತಿಮಾ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ತಂಡ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. SIT ತಂಡ ಏನು ತನಿಖೆ ನಡೆಸೋ ಸಂದರ್ಭದಲ್ಲಿ ಈಗಾಗಲೇ 5 ಜನ ಆರೋಪಿಗಳನ್ನ ಈಗ ಬಂಧಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಮತ್ತೆ ನಾಗೇಶ್ ಅಲಿಯಾಸ್ ನಾಗೇಶ್ವರ ರಾವ್, ಇವತ್ತ ನಾಗರಾಜ್ ಅವರ ಬಾಮೈದ ಏನಿದ್ದಾನೆ, ಇವರಿಬ್ಬರನ್ನ ಬಂಧಿಸಿರ್ತಕ್ಕಂಥದ್ದು. ಇವ್ರ ಬಂಧನದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಸಹ ಲಭ್ಯ ಆಗಿರ್ತಕ್ಕಂಥದ್ದು. ಇವರನ್ನ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಸಚಿವರ ಸೂಚನೆ ಮೇರೆಗೆ ಸಹ ನಾವು ತೆಲಂಗಾಣದಲ್ಲಿರ್ತಕ್ಕಂಥ ಸತ್ಯನಾರಾಯಣ್ ಅಂತ ಆತನನ್ನು ಸಹ ಈಗ SIT ತಂಡ ಬಂಧಿಸಿರ್ತಕ್ಕಂಥದ್ದು. ನೆಕ್ಕುಂಟಿ ನಾಗರಾಜ್ ಅವರ ಸಂಬಂಧಿ ಆಗಿರ್ತಕ್ಕಂಥ ಸತ್ಯನಾರಾಯಣ್ ತೆಲಂಗಾಣದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನು ಹೊಂದಿದ್ದಾರೆ. ಆ ಬ್ಯಾಂಕ್ಗೆ ಹಣ ಹೋಗಿರುತ್ತೆ, ಸುಮಾರು 18 ಬ್ಯಾಂಕ್ಗಳಿಗೂ ಹೋಗಿರೋದ್ರಿಂದ ಇದೆಲ್ಲ ದಾಖಲೆಗಳು ಸಹ ಈಗ ಯೂನಿಯನ್ ಬ್ಯಾಂಕ್ ಇಂದ ಸಹ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಡುವೆ SIT ತಂಡ ಸಚಿವರ ಆಪ್ತ ಆಗಿರ್ತಕ್ಕಂಥ PA ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜನ್ನ ಬಂಧಿಸಿರ್ತಕ್ಕಂಥದ್ದು. ಬಂಧನದ ಸಂದರ್ಭದಲ್ಲಿ ಆತನನ್ನು ವಿಚಾರಣೆ ನಡೆಸಿದಾಗ ಆತ ಬಾಯ್ಬಿಟ್ಟಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಏನು ಅಕೌಂಟ್ ಇತ್ತು ವಸಂತ ನಗರದಲ್ಲಿ ಇರ್ತಕ್ಕಂಥ ಅಕೌಂಟ್ ಅನ್ನ MG ರೋಡ್ಗೆ ಬದಲಾಯಿಸಿದ್ದು ನಾನೇ ಅಂತ ಹೇಳಿ ಆತ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಹಲವು ಬಾರಿ ಮಹರ್ಷಿ ವಾಲ್ಮೀಕಿ ಕಚೇರಿ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. CCTVಯಲ್ಲಿ ಸಹ ಸೆರೆಯಾಗಿರ್ತಕ್ಕಂಥದ್ದು. ನಕಲಿ ನೋಂದಣಿ ಅಲ್ಲಿಗೆ ಆಫೀಸ್ಗೆ ಎಂಟ್ರಿ ಬಂದ ಸಂದರ್ಭದಲ್ಲಿ ನೋಂದಣಿ ಪುಸ್ತಕದಲ್ಲಿ ನಾಗೇಂದ್ರ ಏನಿದ್ದಾರೆ ಆಪ್ತ ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಸಹಿ ಮಾಡಿದ್ದಾರೆ. ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ, ಲೆಟರ್ ಹೆಡ್ ಸೃಷ್ಟಿ ಮಾಡಿದ್ದಾರೆ, ನಕಲಿ ಸೀಲ್ಗಳನ್ನ ಸೃಷ್ಟಿ ಮಾಡಿ ಹಣ ಹೊಡೆದಿರೋದು ತನಿಖೆ ವೇಳೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. SIT ತಂಡ ಇವತ್ತು ಕೂಡ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.